ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಪ್ಪ ನೀರು ತೋರಿಸ್ತಾ ಇದ್ದಾರೆ ಅಂದರೆ ಮೆಹಂದಿ ತಲೆಗೆ ಯಾವ ಥರ ಅಪ್ಲೈ ಮಾಡ್ತೀನಿ, ಯಾವ ಥರ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಆ ಗ್ಲಾಸಲ್ಲಿ 2 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇನ್ನೊಂದು ತಪ್ಪಲೆಗೆ ಶಿಫ್ಟ್ ಮಾಡ್ತೀನಿ ವಾಟರ್ನ. ಅದು ಮಾಮೂಲಿ ಟೀ ಮಾಡೋ ಅಂಥ ಪಾತ್ರೆ. ಆ ಪಾತ್ರೆ ಹಾಕ್ಕೊಂಡ್ರೆ ಏನು ಟೀ ಪುಡಿ ಅಲ್ವಾ ಬೇಯಿಸೋದು, ಏನು ಪ್ರಾಬ್ಲಮ್ ಇರೋಲ್ಲ. ಹಾಗೆ 3 ರೋಸಸ್ ಟೀ ಪುಡಿ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಟ್ರೈ ಮಾಡಿ ಒಂದ್ಸತಿ, ಓಕೆನಾ? ಇದು ಬಂದು ಟೀ ಕಾಫಿ ಕುಡಿಯೋಂಥ ಕಪ್ಪು. ಆ ಕಪ್ ಒಳಗಡೆ ನಾನು ಟೀ ಸಪ್ ಹಾಕ್ಕೊತಾ ಇದ್ದೀನಿ. ಟೀ ಸಪ್ ಅಂದರೆ ಟೀ ಪುಡಿ, ಓಕೆನಾ? ಸೊ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ನಿಮ್ಗೆ ಗೊತ್ತಾಗಲಿ ಅಂತ. ಸೊ ನಾನಾದರೆ ರ್ಯಾಂಡಮಾಗಿ ಹಂಗೆ ಹಾಕೋದು. 4 ಟೇಬಲ್ ಸ್ಪೂನ್ ನನಗೆ ಗೊತ್ತಾಗುತ್ತೆ. ಸೊ 4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದು ಚೆನ್ನಾಗಿ ನೀರು ಕಾಯ್ತಾ ಇರಬೇಕು. ನೀವು ನೋಡ್ಬೋದು ಈಗ ಆ ಥರ ನೀರು ಚೆನ್ನಾಗಿ ಕಾಯಬೇಕಾದ್ರೆ ಟೀ ಪುಡಿನ ಆ್ಯಡ್ ಔಟ್ ಮಾಡಿ. ಅದು ಚೆನ್ನಾಗಿ ಕಾಯಬೇಕು, ಕಲರ್ ಬಿಡಬೇಕು. ರೆಡ್ ಕಲರ್ ಬರುತ್ತೆ, ಮೆರೂನ್ ರೆಡ್ಡು ಅಲ್ಲ, ಈ ಕಡೆ ಮೆರೂನ್ ಅಲ್ಲ, ಬ್ರೌನಿಶ್ ಟೈಪ್ ಬರುತ್ತೆ. ಆ ಥರ ಕಲರ್ ಬರಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಬಿಡಿ, ಇಲ್ಲಾಂದರೆ ಬೇಗ ಉಕ್ಕು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೀವು ನೋಡ್ಬೋದು ಆಲ್ರೆಡಿ ಬಿಡ್ತಾ ಇದೆ ಕಲರು. ಸೈಡಲ್ಲೆಲ್ಲ ಟೀ ಪುಡಿ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಬೇಯಬೇಕದು. ಒಂದು ಸತಿ ಈ ಥರ ತೀರಿಸ್ಕೊಡಿ, ಓಕೆನಾ? ಯಾಕಂದ್ರೆ ಸೈಡಲ್ಲೆಲ್ಲ ಮೆತ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ನೀಟಿಗೆ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ. ಚಿಕನ್ ಕುದಿಯಲ್ವಾ ಆ ಥರ ಕುದೀತಾ ಇದೆ. ಈ ಥರ ಚೆನ್ನಾಗಿ ಆದ್ರೆ ಕಲರ್ ಅದು ಬಿಟ್ಟಾಗ ಚೆನ್ನಾಗಿರೋದು ನಮಗೆ ಮೆಹಂದಿ ಅಪ್ಲೈ ಮಾಡ್ಕೊಳಕ್ಕೆ ಕೂಡ. ಇವಾಗ ನೀವು ನೋಡ್ಬೋದು ಆಲ್ರೆಡಿ ಆಗಿದೆ. ಸೊ ಇದನ್ನು ಸೋರಿಸ್ಕೊಬೇಕು, ಅಂದರೆ ಆರ್ದ ಮೇಲೆ ಸೋರಿಸ್ಕೊಬೇಕು. ಬಿಸಿ ಬಿಸಿ ಸೋರ್ಸೋಕ್ಕೆ ಹೋಗಬೇಡಿ, ಅವಾಗ ಬೇಗ ಆರಲ್ಲ. ನೋಡಿ ಆಲ್ರೆಡಿ ಆರಿದೆ, ಟೀ ಪುಡಿ ಎಲ್ಲ ಮೇಲೇನು ಬಂದಿದೆ. ಸೊ ಇವಾಗ ನೀಟಾಗಿ ಸೋರಿಸ್ಕೊಳ್ಳೋಣ. ಆ ಗ್ಲಾಸಲ್ಲಿ ಎಷ್ಟು ನಾವು 2 ಗ್ಲಾಸ್ ಇಟ್ಟಿದ್ರಿ, ಸೊ ಅದು 1 ಗ್ಲಾಸ್ ಆಗಬೇಕು. ಆ ಥರ ನಾವು ಮಾಡ್ಕೊಬೇಕು. ಅದಕ್ಕೆ ನಾನು ಅಳತೆ ಪ್ರಕಾರ ನಿಮ್ಗೆ ಹೇಳ್ತಾ ಇರೋದು. 2 ಗ್ಲಾಸ್ ನೀರಾದರೆ 1 ಗ್ಲಾಸ್ ಆಗಬೇಕು. ಕಾಯ್ದು 1 ಗ್ಲಾಸ್ ಆಗಬೇಕು. ಸೊ ಈ ಟೀ ಪುಡಿ ನೀವು ಬೇಕಂದರೆ ಟೀಗೆ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಕೊಬೋದು. ಅದಕ್ಕೇನು ನಾವು ಮೆಹಂದಿ ಮಿಕ್ಸ್ ಮಾಡಿಲ್ಲ. ಸೊ ಸುಮ್ಮನೆ ಕಾಯಿಸ್ಕೊಂಡಿದ್ದೀವಿ ಅಷ್ಟೇ. ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಸಾಕ್ಬೋದು. ನಾನಾದರೆ ಏನು ಯೂಸ್ ಮಾಡಲ್ಲ, ನಮ್ಮ ಅಜ್ಜಿ ಸ್ವಲ್ಪ ಹಾಕ್ಕೊತಾರೆ ಅಷ್ಟೇ. ಇನ್ನೆಲ್ಲ ವೇಸ್ಟೇ ಅದು. ನೋಡ್ಬೋದು ಒಂದು ಚೂರು ಎಲ್ಲೂ ಇಲ್ಲ ನೀರು, ಅದೊಂದು ಚೂರಿದೆ. ಬಟ್ ಅದು ನಾವು ತಗೋಕ್ಕೆ ಟ್ರೈ ಮಾಡಬೇಕು. ಆದರೆ ಸೊ ಹಿಂಡಿದ್ರೆ ಬರುತ್ತೆ. ಸೊ ಹಿಂಡಂಗಿದ್ರೆ ಹಿಂಡ್ಕೊಬೋದು. ಸೊ ಇವಾಗ 1 ಗ್ಲಾಸ್ ಆಗಿದೆ, ನೀವು ನೋಡ್ಬೋದು. ಈಗ ಮೆಹಂದಿ ನಾನು ಯಾವ ಮೆಹಂದಿ ಹಾಕ್ತೀನಂತ ತೋರಿಸ್ತೀನಿ, ಬನ್ನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾತಿ ಅನ್ನೋದು. ನಿಜವಾಗ್ಲೂ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ತುಂಬ ದಿನ ಬರುತ್ತೆ. ನಾನು ಮಂತ್ಲಿ ಒನ್ಸ್ ಆರ್ 1.5 ಮಂತ್ಸ್ಗೆ ಒನ್ಸ್ ಹಾಕೋದು. ತುಂಬ ದಿನ ಇರುತ್ತೆ. ನಾನು ಆಲ್ರೆಡಿ ಅದು ಹಾಫ್ ಪ್ಯಾಕ್ ಯೂಸ್ ಮಾಡಿದ್ದೀನಿ, ಇನ್ನು ಹಾಫ್ ಪ್ಯಾಕ್ಗೆ ಕಲಿಸ್ತಾ ಇದ್ದೀನಿ. ಸೊ ಇದು ಬೌಲು ಮೆಹಂದಿಗಂತಲೇ ನಾನು ಸಪ್ರೇಟಾಗಿ ಇಕ್ಕಿದ್ದೀನಿ ಬೌಲ್ನ. ಸೊ ಅದ್ರಲ್ಲಿ ನಾನೇನು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮೆಹಂದಿಗೆ ಸಪ್ರೇಟ್ ಇಕ್ಕೊಂಡ್ರೆ ಟೆನ್ಷನ್ ಇರೋಲ್ಲ. ಸೊ ಇವಾಗ ಅದಕ್ಕೆ ಬೇಕಾಗಿರೋದು ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಟೀ, ನೀರು, ಮತ್ತು ಇವಾಗ ಅದರಲ್ಲಿ ಪೌಡ್ರೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಒಂದು ಬೌಲಲ್ಲಿ ನೀವು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ತೀರೋ ಆ ಬೌಲಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಸೊ ಫಸ್ಟು ಒಂದು ಸತಿ ಪೌಡ್ರನ್ನ ನೋಡಿ ಗಂಟಿದೆಯಾ ಏನು ಅಂತ. ಸೊ ಇದು ಗಂಟು ಆಗಲ್ಲ, ನೀವೇ ನೋಡ್ಬೋದು, ಗಂಟೇನಿಲ್ಲ. ನೀರು ಹಾಕಿದ್ಮೇಲೆ ಗಂಟು ಬೀಳುತ್ತದು. ಸೊ ಅದು ಪ್ಯೂರ್ ಆಗಿರೋದ್ರಿಂದ ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ. ಸೊ ಕೆಮಿಕಲ್ ಇದ್ದರೆ ನನಗೆ ಎಷ್ಟೊಂದು ಗ್ರೇ ಹೇರ್ಸ್ ಆಗಬೇಕಿತ್ತು, ಬಟ್ ನನಗೆ ಆಗಿಲ್ಲ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಆ ನೀರು ಇರುತ್ತಲ್ಲ, ಸೊ ನೀರು ಎಷ್ಟು ಬೇಕೋ ಅಷ್ಟನ್ನೇ ಹಟ್ಕೊಳ್ಳಿ, ತುಂಬ ಹಟ್ಕೊಳಕ್ಕೆ ಹೋಗಬೇಡಿ. ಆಗ ಮೆಹಂದಿ ಪೌಡ್ರು ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನೋಡ್ಕೊಂಡು ಮಾಮೂಲಿ ನಾವು ಹಸಿಟ್ಟನ್ನ ಕಲಿಸ್ತೀವಲ್ವ, ಗೋಧಿ ಹಸಿಟ್ಟಾಗಲಿ ಯಾವ ಹಸಿಟ್ಟಾದರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಲ್ವ ಕಲಿಸೋದು. ಸೊ ಆ ಥರ ಕಲಿಸ್ಕೊಳ್ಳಿ. ಈಗ ನೀವು ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಕಲಿಸ್ಕೊಂಡಿದ್ದೀನಿ. ಬಟ್ ಏನಂದರೆ ಕಲಸೋವಾಗ ಗಂಟಿರಬಾರ್ದು.
ಗಂಟು ಇಳ್ದಿದ್ದಂಗೆ ಮಾಡ್ಕೊಬೇಕು. ಆಮೇಲೆ ಬೆಳಗ್ಗೆಗೆ ಆ ಗಂಟು ಆಟೋಮೆಟಿಕ್ ಅದು ಕಮ್ಮಿ ಆಗೋಗುತ್ತೆ. ನಾನು ಬೆಳಗ್ಗೆಗೂ ನಿಮಗೆ ತೋರಿಸ್ತೀನಿ ನೋಡಿ. ಅದೊಂಥರ ಗಂಟು ಹಂಗೆ ಕಾಣಿಸ್ತಿದೆ, ಬಟ್ ಅದು ಗಂಟಲ್ಲ, ಅದು ಜೆಲ್ಲಿ ಟೈಪ್ ಇರುತ್ತೆ. ಅದಕ್ಕೆ ದಾಸವಾಳ ಹೂವು ಏನೋ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದು ಆ ಥರ ಇರುತ್ತೆ ಅಷ್ಟೇ. ಸೊ ಇದು ನೀವು ಮೆಹಂದಿ ಅಪ್ಲೈ ಮಾಡಿದ್ಮೇಲೆ, ಇವತ್ತು ಅಪ್ಲೈ ಮಾಡಿರೋ ತಲೆಗೆ ಅಂದರೆ ಇವತ್ತು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ, ಆಗ ಶಾಂಪೂ ಆಗಲಿ ಏನು ಹಾಕ್ಕೊಂಡು ಉಜ್ಜಕ್ಕೆ ಹೋಗಬೇಡಿ. ಜಸ್ಟ್ ಪ್ಲೇನ್ ವಾಟ್ರಲ್ಲಿ, ವಾರ್ಮ್ ವಾಟ್ರಲ್ಲಿ ತಲೆನ ತೊಳಿರಿ. ತೊಳೆದು ನೆಕ್ಸ್ಟ್ ಡೇ ಅದಕ್ಕೆ ಎಣ್ಣೆ ಹಚ್ಚಿ, ಆಮೇಲೆ ಇನ್ನೊಂದು ಮಾರನೇ ದಿನ ಇರುತ್ತಲ್ವ, ಆವಾಗ ಬೇಕಂದರೆ ನೀವು ಶಾಂಪೂ ಹಾಕಿ ನೀಟಾಗಿ ತಲೆ ತೊಳಿಬೋದು. ಯಾಕಂದರೆ ಇವಾಗ ನೀವು ಹಚ್ಚಿ ವೇಸ್ಟ್ ಅಲ್ವಾ. ಇವಾಗ ಶಾಂಪೂ ಹಾಕಿ ತೊಳೆದು ಆಲ್ಮೋಸ್ಟ್ ಎಲ್ಲ ಹೊಲ್ಟೋಗ್ಬಿಡುತ್ತೆ, ಕಲರ್ ಇನ್ನು ಸ್ವಲ್ಪ ಏನೋ ಇರುತ್ತೆ ಅಷ್ಟೇ. ಅದು ತುಂಬ ದಿನ ಬರಲ್ಲ ನಿಮಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ನಾನು ಆಲ್ರೆಡಿ ಕಲಸಿ ಒಂದು ಪ್ಲೇಟ್ ಮುಚ್ಚಿಕ್ಕಿದ್ರೆ ಆಯಿತು. ಸೊ ನೀವು ಈ ಥರ ಮಾಡಿ ನಿಜವಾಗ್ಲೂ 1.5 ಮಂತ್ ಆದರೂ ಬಂದೇ ಬರುತ್ತೆ. ಅಂದರೆ ಈ ಹಾತಿ ಮೆಹಂದಿ, ಬೇರೆದೆಲ್ಲ ನನಗೆ ಗೊತ್ತಿಲ್ಲ, ನನಗಾದರೆ ಬಂದೇ ಬರುತ್ತೆ. ಇವತ್ತು ನಾನು ಅಪ್ಲೈ ಮಾಡಿದ ಮೆಹಂದಿ ಅಂದರೆ ಸಂಜೆ ಸ್ನಾನ ಮಾಡ್ತೀನಿ, ಬಟ್ ಶಾಂಪು ಏನು ನಾನು ಹಾಕಲ್ಲ. ನೀವು ನೋಡ್ಬೋದು 1 ಗ್ಲಾಸ್ ಕರೆಕ್ಟಾಗಿ ಸರಿ ಹೋಗಿದೆ ಆ ಮೆಹಂದಿಗೆ. ಸೊ ನಾನು ಶಾಂಪು ಏನು ಹಾಕಲ್ಲ, ಪ್ಲೇನ್ ವಾಟ್ರಲ್ಲಿ ತಲೆ ತೊಳಿತೀನಿ. ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಡೇ ಶಾಂಪು ಹಾಕಿ ನೀಟಾಗಿ ತೊಳಿತೀನಿ. ಪ್ಲೇಟ್ ಮುಚ್ಚಿಕ್ಕಿದೆ. ಇದು ನೋಡಿ ಬೆಳಗ್ಗೆ ನಾನು ತೋರಿಸಿರೋದು. ರಾತ್ರಿ ಆ ಥರ ಸ್ವಲ್ಪ ಗಂಟಿತ್ತು, ಆಟೋಮೆಟಿಕ್ ಅದೇ ಬಿಟ್ಕೊಂಬಿಟ್ಟಿದೆ. ಅದು ಆ ಥರ ಇರೋದಿಲ್ಲ. ನೀವೇ ನೋಡ್ಬೋದು ಎಷ್ಟು ಕಲರ್ ಬಂದಿದೆ. ಸುಮ್ಮನೆ ಹಿಂಗೆ ಒಂದು ಸತಿ ಹಾಕಿದೆ. ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ಈ ಮೆಹಂದಿನ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ನೀವು ಯಾವುದೇ ಮೆಹಂದಿ ಅಪ್ಲೈ ಮಾಡಿದ್ರು ಶಾಂಪೂ ಹಾಕಿ ತೊಳೆಯೋಕ್ಕೆ ಹೋಗಬೇಡಿ. ಶಾಂಪೂ ಹಾಕಿ ತೊಳೆದ್ರೆ ಆಲ್ಮೋಸ್ಟ್ ಅಲ್ಲೇ ಹೊರಟೋಗುತ್ತೆ ಕಲರ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್.